ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಗಳಲ್ಲಿ ನಾವು ಏನು ಕಲಿತಿದ್ವಿ ಎಲ್ಲ ನೆನಪಿದೆಯಲ್ಲ? ಹೌದು, ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ನಾವು ಪೂರ್ಣ ಅವುಗಳ ಅನುಪಾತಗಳು ಮತ್ತು ಅವುಗಳ ಮೇಲಿನ ಲೆಕ್ಕಗಳನ್ನು ಕಲ್ತ್ಕೊಂಡಿದ್ದೀವಿ. ಈಗ ಅದರ ಮುಂದುವರಿದ ಭಾಗ, ತ್ರಿಕೋನಮಿತಿಯಲ್ಲಿ ಮುಂದುವರಿದ ಭಾಗ ಇದು ನೋಡಿ. ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು. ಇಲ್ಲಿ ಕೆಲವು ಕೋನಗಳನ್ನು ತೆಗೆದುಕೊಂಡಿದೆ. ಅವುಗಳಿಗೆ ಸಂಬಂಧಪಟ್ಟಂತ ಅನುಪಾತ ಏನಿರುತ್ತೆ? ಈಗಾಗಲೇ ನಿಮ್ಮ ಪುಸ್ತಕದಲ್ಲಿ ವಿವರವಾಗಿ ಅದರ ಬಗ್ಗೆ ಚರ್ಚಿಸಲಾಗಿದೆ. ನಾವು ಇಲ್ಲಿ ಕೇವಲ ಕೋಷ್ಟಕವನ್ನು ತೆಗೆದುಕೊಂಡಿದ್ದೇವೆ. ನೀವು ಈ ವರ್ಷದ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ಒಂದು ಕೋಷ್ಟಕ ಏನಿದೆ ಇದು ತುಂಬ ಮುಖ್ಯ ಆಗುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದರ ಸಹಾಯದಿಂದ ಮುಂದೆ ಬರುವ ಲೆಕ್ಕಗಳನ್ನು ಸುಲಭವಾಗಿ ಮಾಡಬಹುದಾಗಿದೆ. ಈಗ ಒಮ್ಮೆ ಈ ಕೋಷ್ಟಕವನ್ನು ನೋಡೋಣ. ಈಗ ನೋಡಿ, ಎಡಭಾಗದಲ್ಲಿ ಇಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕೆಂಟ್ ಥೀಟಾ, ಸೆಕೆಂಟ್ ಥೀಟಾ, ಕಾಟ್ ಥೀಟಾ ಒಟ್ಟು 6 ಈ ಏನು ತ್ರಿಕೋನಮಿತಿಯ ಅನುಪಾತಗಳನ್ನು ಈ ಭಾಗದ ಹೆಸರುಗಳನ್ನು ಬರೆದಿದೆ. ಸೈನು, ಕಾಸು, ಕೊಸೆಕೆಂಟು, ಸಿಕೆಂಟು, ಟ್ಯಾನು, ಕಾಟ್ ಎಲ್ಲ ಬರೆದಿದೆ. ಇದು ಇಲ್ಲಿ ಎಡಭಾಗದಲ್ಲಿ ಕೋಷ್ಟಕದ ಎಡಭಾಗಕ್ಕೆ ಬರೆದಿದೆ. ಹಾಗೆ ಕೋಷ್ಟಕದ ಮೇಲ್ಭಾಗದಲ್ಲಿ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇಲ್ಲಿ ಥೀಟಾ ಇದೆ. ಥೀಟಾದ ಬದಲಿಗೆ 0 ಡಿಗ್ರಿಯನ್ನು ತೆಗೆದುಕೊಂಡರೆ ಏನಾಗುತ್ತದೆ? ಇದನ್ನು ಈಗಾಗಲೇ ಪುಸ್ತಕದಲ್ಲಿ ಚರ್ಚಿಸಿದೆ. ದಯವಿಟ್ಟು ಪುಸ್ತಕದಲ್ಲಿ ಅದನ್ನು ಗಮನಿಸಿ, ಪೂರ್ಣ ವಿವರಣೆ ಇದೆ, ಸರಿನಾ? ಈಗ ನಾವು ಸೈನ್ ಥೀಟಾ ಅಥವಾ ಸೈನ್ 0 ಡಿಗ್ರಿ, ಸೈನ್ 0 ಅಂದರೆ ಅನುಪಾತ ಅದೇ ಇರುತ್ತೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖ ಬಾಹು ಬೈ ವಿಕರ್ಣ, ಅದಕ್ಕೆ ಅನುಪಾತ ಏನಾಗಿರುತ್ತೆ ಅನ್ನೋದು ಇಲ್ಲಿ ಬರೆದಿದೆ. ಇಲ್ಲಿ ನೋಡಿ, ಸೈನ್ ಥೀಟದ ಬದಲಾಗಿ 0 ಡಿಗ್ರಿ ಬಂದರೆ ಅದರ ಬೆಲೆ 0 ಆಗಿರುತ್ತೆ. ಇದನ್ನು ಸುಮ್ಮನೆ ಬರೆದಿಲ್ಲ, ಈಗಾಗಲೇ ಅದನ್ನ ಲೆಕ್ಕ ಮಾಡಿ ಚರ್ಚಿಸಿ ಇದನ್ನ ಸರಿಯಾದ ಉತ್ತರವನ್ನು ಬರೆದಿದೆ. ಇದನ್ನು ನೆನಪಿಟ್ಟುಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೈನ್ 0 ಡಿಗ್ರಿ ಇದರ ಬೆಲೆ 0. ಸೈನ್ 30 ಡಿಗ್ರಿ ಇದರ ಬೆಲೆ 1/2, ಎರಡನೇ 1. ಸೈನ್ 30 ಆಯಿತು. ಸೈನ್ 45 ಡಿಗ್ರಿ, ಥೀಟಾದ ಬದಲಾಗಿ 45 ಡಿಗ್ರಿ ಬರೆದಿದ್ದೀವಿ. 45 ಡಿಗ್ರಿ ಕೋನ, ಇದರ ಬೆಲೆ 1/√2. ಸೈನ್ 60 ಡಿಗ್ರಿ √3/2, ಎಷ್ಟು? √3/2. ಸೈನ್ 90 ಡಿಗ್ರಿ ಇದರ ಬೆಲೆ 1. ಇದನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ಈಗ ಕಾಸ್ ಥೀಟಾ, ಥೀಟಾ ಜಾಗಕ್ಕೆ ಥೀಟಾ ಅಂದರೆ ಕೋನ, ಈಗ 0 ಡಿಗ್ರಿ ಬರ್ತೀವಿ. ಕಾಸ್ 0 1, ಕಾಸ್ 0ದ ಬೆಲೆ 1. ಕಾಸ್ 30 ಡಿಗ್ರಿ ಇದರ ಬೆಲೆ √3/2, ಎಷ್ಟು? ಕಾಸ್ 30 ಡಿಗ್ರಿ √3/2. ಕಾಸ್ 45 ಡಿಗ್ರಿ, ಕಾಸ್ 45 ಡಿಗ್ರಿ ಅಂದರೆ 1/√2. ಕಾಸ್ 45 1/√2. ಕಾಸ್ 60 ಡಿಗ್ರಿ 1/2. ಕಾಸ್ 60 ಡಿಗ್ರಿ ಎಷ್ಟು? 1/2. ಹಾಗೆ ಕಾಸ್ 90 ಡಿಗ್ರಿ 0. ಕಾಸ್ 90 ಡಿಗ್ರಿ 0. ಸೈನ್ 90 ಡಿಗ್ರಿ 1. ಓಕೆ. ಈಗ ಟ್ಯಾನ್ ಥೀಟಾ, ಟ್ಯಾನ್ 0 ಡಿಗ್ರಿ 0. ಟ್ಯಾನ್ 30 ಡಿಗ್ರಿ 1/√3. ಟ್ಯಾನ್ 30 ಡಿಗ್ರಿ 1/√3. ಟ್ಯಾನ್ 45 ಡಿಗ್ರಿ 1. ಟ್ಯಾನ್ 60 ಡಿಗ್ರಿ √3. ಟ್ಯಾನ್ 60 ಡಿಗ್ರಿ √3. ಟ್ಯಾನ್ 90 ಡಿಗ್ರಿ ND. ND ಅಂದರೆ ನಾಟ್ ಡಿಫೈನ್ಡ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಅಂದರೆ ನಿರ್ದಿಷ್ಟವಾಗಿ ಇದಕ್ಕೆ ಬೆಲೆ ಇಲ್ಲ, ನಿರ್ದಿಷ್ಟವಾಗಿ ನಿರೂಪಿಸಲ್ಪಟ್ಟಿಲ್ಲ. ಆದ್ದರಿಂದ ಇದನ್ನ ND ಅಂತ ಬರಿತೀವಿ.
ಟ್ಯಾನ್ 90 ಡಿಗ್ರಿ ಎನ್ ಡಿ ನಾಟ್ ಡಿಫೈನ್ ನಿರ್ದಿಷ್ಟವಾಗಿ ನಿರೂಪಿಸಿಲ್ಲ. ಈಗ ನೋಡಿ ಇದು ಆಯಿತು. ಕೊಸಿಕ್ಯಾಂಟ್ ಥೀಟಾ, ಕೊಸಿಕ್ಯಾಂಟ್ ಥೀಟಾದ ಬದಲಿಗೆ 0 ಡಿಗ್ರಿ ಬಂದ್ರೆ ಕೊಸೆಕ್ 0 ಡಿಗ್ರಿ ಎನ್ ಡಿ ನಾಟ್ ಡಿಫೈನ್. ಕೊಸಿಕ್ಯಾಂಟ್ 30 ಡಿಗ್ರಿ 2, ಕೊಸೆಕ್ 30 ಡಿಗ್ರಿ 2, ಕೊಸೆಕ್ 45 ಡಿಗ್ರಿ ರೂಟ್ 2, ಕೊಸೆಕ್ 45 ಡಿಗ್ರಿ ರೂಟ್ 2, ಕೊಸೆಕ್ 60 ಡಿಗ್ರಿ ಎಷ್ಟಾಗುತ್ತೆ 2/√3. ಕೊಸಿಕ್ಯಾಂಟ್ 60 ಡಿಗ್ರಿ 2/√3. ಕೊಸಿಕ್ಯಾಂಟ್ 90 ಡಿಗ್ರಿ 1, ಕೊಸಿಕ್ಯಾಂಟ್ 90 ಡಿಗ್ರಿ 1. ಮುಂದೆ ಯಾವುದು ಸಿಕ್ಯಾಂಟ್ ಥೀಟಾ. ಸಿಕ್ಯಾಂಟ್ 0 ಡಿಗ್ರಿ 1, ಸಿಕ್ಯಾಂಟ್ 0 ಡಿಗ್ರಿ 1, ಸಿಕ್ಯಾಂಟ್ 30 ಡಿಗ್ರಿ 2/√3, ಸಿಕ್ಯಾಂಟ್ 30 ಡಿಗ್ರಿ 2/√3, ಸಿಕ್ಯಾಂಟ್ 45 ಡಿಗ್ರಿ √2, ಸಿಕ್ಯಾಂಟ್ 45 ಡಿಗ್ರಿ √2, ಸಿಕ್ಯಾಂಟ್ 60 ಡಿಗ್ರಿ 2, ಸಿಕ್ಯಾಂಟ್ 60 ಡಿಗ್ರಿ 2, ಸಿಕ್ಯಾಂಟ್ 90 ಡಿಗ್ರಿ ಎನ್ ಡಿ ನಾಟ್ ಡಿಫೈನ್ಡ್. ನೆಕ್ಸ್ಟ್ ಕಾಟ್ ಥೀಟಾ. ಕಾಟ್ 0 ಡಿಗ್ರಿ ನಾಟ್ ಡಿಫೈನ್ಡ್ ನಿರ್ದಿಷ್ಟವಾಗಿ ನಿರೂಪಿಸಲ್ಪಟ್ಟಿಲ್ಲ. ಕಾಟ್ 30 ಡಿಗ್ರಿ √3, ಕಾಟ್ 30 ಡಿಗ್ರಿ √3, ಕಾಟ್ 45 ಡಿಗ್ರಿ 1, ಕಾಟ್ 45 ಡಿಗ್ರಿ 1, ಕಾಟ್ 60 ಡಿಗ್ರಿ 1/√3, ಕಾಟ್ 60 ಡಿಗ್ರಿ 1/√3, ಕಾಟ್ 90 ಡಿಗ್ರಿ 0, ಕಾಟ್ 90 ಡಿಗ್ರಿ 0. ಈ ಕೋಷ್ಟಕವನ್ನ ನೀವು ಯಾವಾಗಲೂ ನೆನಪಿಟ್ಕೊಳ್ಬೇಕಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಏನು ನಾವು ಒಂದು ಕೋಷ್ಟಕವನ್ನು ಕಲಿತಿದ್ದೇವೆ, ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು, ಇದನ್ನು ನಾವಿಲ್ಲಿ ಅನ್ವಯಿಸಬೇಕಾಗತ್ತೆ. ಈಗ ಆ ಕೋಷ್ಟಕವನ್ನು ಬಳಸಿಕೊಂಡು ಲೆಕ್ಕವನ್ನು ಮಾಡೋಣ. ಒಂದನೇ ಉದಾಹರಣೆಯನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ನೋಡಿ, ತ್ರಿಭುಜ ಎಬಿಸಿಯಲ್ಲಿ ಬಿ ಶೃಂಗದಲ್ಲಿ ಲಂಬಕೋನ ಏರ್ಪಟ್ಟಿದೆ. ಎಬಿ ಸಮ 5 ಸೆಂಟಿಮೀಟರ್ ಮತ್ತು ಕೋನ ಎಸಿಬಿ ಸಮ 30 ಡಿಗ್ರಿ ಆದರೆ ಬಿಸಿ ಮತ್ತು ಎಸಿ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಈ ಸಿ ಕೋನವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳನ್ನು ಗುರುತಿಸಿಕೊಳ್ಬೇಕು. ಈಗಾಗಲೇ ಗುರುತಿಸಿಕೊಂಡಿದ್ದೀವಿ. ಒಮ್ಮೆ ನೋಡಿ, ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಇಲ್ಲಿ ಬಿ ಕೋನ ಅಂದ್ರೆ ಬಿ ಶೃಂಗದಲ್ಲಿ ಲಂಬಕೋನ ಏರ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಬಿ ಕೋನ 90 ಡಿಗ್ರಿ ಆಗಿದೆ. ಇಲ್ಲಿ ಸಿ ಕೋನ 30 ಡಿಗ್ರಿ ಇದೆ. ಇದು ಥೀಟಾ ಆಗಿದೆ. ಹಾಗಾಗಿ ಇದೊಂದು ನಿರ್ದಿಷ್ಟ ಕೋನ 30 ಡಿಗ್ರಿ ಇಲ್ಲಿ ನಿರ್ದಿಷ್ಟ ಕೋನ ಆಗಿದೆ. ಹಾಗಾಗಿ ಈ ಸಿ ಕೋನಕ್ಕೆ ವಿರುದ್ಧವಾದ ಬಾಹುವೇ ಅಭಿಮುಖ ಬಾಹು. ಹಾಗೆ ಸಿ ಕೋನಕ್ಕೆ ಹೊಂದಿಕೊಂಡಂತೆ ಇರುವಂತಹ ಬಾಹು ಪಾರ್ಶ್ವ ಬಾಹು. ಎಸಿ ಏನಿದೆ ಅದು ವಿಕರ್ಣ. ಈಗೇನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ತ್ರಿಭುಜ ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಚಿಹ್ನೆನೂ ಕೂಡ ಇಲ್ಲಿ ಹಾಗೆ ಬರೀತೇನೆ. ತ್ರಿಭುಜ ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಬಿ ಕೋನ ಸಮ 90 ಡಿಗ್ರಿ. ಇಲ್ಲಿ ಬಿ ಕೋನ ಏನಾಗಿದೆ 90 ಡಿಗ್ರಿ ಆಗಿದೆ. ನಂತರ ಏನು ಕೊಟ್ಟಿದ್ದಾರೆ, ಸಿ ಕೋನ 30 ಡಿಗ್ರಿ. ಇದು ಥೀಟಾ. ನೆನಪಿರಲಿ, ಇದು ಲಘು ಕೋನ. ಮತ್ತೆ ಕೊಟ್ಟಿದ್ದಾರೆ ಲಘು ಕೋನ ಅಂತ ಬರೀಬಹುದಾಗಿದೆ ಮಕ್ಕಳೇ. ನಾವು
ಲಘುಕೋನ. ಹಾಗೆ ಮತ್ತೆ ಏನು ಕೊಟ್ಟಿದ್ದಾರೆ? ಎ ಬಿ ಸಮ 5 ಸೆಂಟಿಮೀಟರ್. ನಾವೇನು ಕಂಡುಹಿಡಿಬೇಕು? ಬಿ ಸಿ ಮತ್ತೆ ಎ ಸಿಗಳನ್ನು ಕಂಡುಹಿಡಿಬೇಕು. ಬಿ ಸಿ ಮತ್ತು ಎ ಸಿಗಳನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಬಿ ಸಿ ಕ್ವಶನ್ ಮಾರ್ಕ್, ಎ ಸಿ ಕ್ವಶನ್ ಮಾರ್ಕ್. ಈಗ ನೋಡೋಣ. ಈಗ ನಾವು ಏನ್ ಬೇಕಾಗಿದೆ? ಬಿ ಸಿ ಬೇಕು, ಹಾಗೆ ಎ ಸಿ ವಿಕರ್ಣ ಬೇಕು. ಈಗ ನಮಗೆ ಒಂದು ಅಳತೆ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ? ಎ ಬಿ ಅಳತೆ ಕೊಟ್ಟಿದ್ದಾರೆ. ಎ ಬಿ ಎಷ್ಟಾಗಿದೆ? 5 ಸೆಂಟಿಮೀಟರ್ ಆಗಿದೆ. ನೋಡಿ ಮಕ್ಕಳೇ, ಎ ಬಿ ಅಳತೆ ಕೊಟ್ಟಿದ್ದಾರೆ, ಬಿ ಸಿ ಅಳತೆ ಬೇಕು. ಇಲ್ಲಿ 30 ಡಿಗ್ರಿ ಕೋನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸುಲಭವಾಗಿ ಟ್ಯಾನ್ 30 ಡಿಗ್ರಿನ ಬಳಸಿಕೊಂಡರೆ ನಾವು ಸುಲಭವಾಗಿ ಬಿ ಸಿಯನ್ನು ಕಂಡುಹಿಡಿಯಬಹುದು. ಆದ್ದರಿಂದ ಟ್ಯಾನ್ 30 ಡಿಗ್ರಿ ಇದರ ಅನುಪಾತವನ್ನು ನಾವು ಈಗ ಬರೆಯೋಣ. ಟ್ಯಾನ್ 30 ಡಿಗ್ರಿ ಅನುಪಾತ ಹೇಳಕ್ಕಾಗುತ್ತಾ? ಎಸ್ ಇಲ್ಲಿ ಬಂದ್ಬಿಟ್ಟು ಅಭಿಮುಖ ಬಾಹು ಬರೀತೀನಿ ಫಸ್ಟ್. ಅಭಿಮುಖ ಟ್ಯಾನ್ ಅಂದ್ರೆ ಅನುಪಾತ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಚಿತ್ರದಲ್ಲಿ ಅಭಿಮುಖ ಬಾಹು ಯಾವುದು? 30 ಡಿಗ್ರಿಗೆ ಎ ಬಿ ಬೈ ಪಾರ್ಶ್ವ ಬಾಹು ಯಾವುದು? ಬಿ ಸಿ. ಈಗ ಟ್ಯಾನ್ 30 ಡಿಗ್ರಿ ಬೆಲೆ ಬರ್ಬಿಡೋಣ. ಎ ಬಿ ಅಂದ್ರೆ ಬೆಲೆ ಎಷ್ಟು? 5. ನಾವು ಕಂಡುಹಿಡಿಯಬೇಕಾಗಿರೋದೇನು? ಬಿ ಸಿ. ಬಿ ಸಿಯನ್ನ ಕಂಡುಹಿಡಿಯಬೇಕಾಗಿದೆ. ಈ ಇನ್ನೊಮ್ಮೆ ಬರೀತೇನೆ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ 5 ಬೈ ಬಿ ಸಿ. ಏನಿದೆ ಇದನ್ನ ನೇರವಾಗಿ ಬರಬೇಕು. ಟ್ಯಾನ್ 30 ಡಿಗ್ರಿ ಇದರ ಬೆಲೆ ಎಷ್ಟಾಗುತ್ತೆ? ಒಮ್ಮೆ ಆಗಲೇ ಕೋಷ್ಟಕ ಬರೆದಿದ್ದೀವಲ್ಲ, ಅದನ್ನೊಮ್ಮೆ ನೋಡಿ ನೆನಪು ಮಾಡ್ಕೊಳ್ಳಿ. ಟ್ಯಾನ್ 30ಯ ಬೆಲೆಯನ್ನು ಹೇಳಿ. ಎಸ್ 1 ಬೈ ರೂಟ್ 3. ಎಸ್ 1 ಬೈ ರೂಟ್ 3 ಈಕ್ವಲ್ಸ್ 5 ಬೈ ಬಿ ಸಿ. ಟ್ಯಾನ್ 30ಯ ಬೆಲೆ 1 ಬೈ ರೂಟ್ 3. ಈಗ ನೋಡಿ, ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ ಬಿ ಸಿ ಇಂಟು 1 ಬಿ ಸಿ ಸಮ 5 ಇಂಟು ರೂಟ್ 3 5 ರೂಟ್ 3 ಸೆಂಟಿಮೀಟರ್. ಇದು ಬಿ ಸಿಯ ಅಳತೆಯಾಗಿದೆ. ಎಷ್ಟು ಬಿ ಸಿ ಅಳತೆ? 5 ರೂಟ್ 3. ಇದು ಬಿ ಸಿ ಅಳತೆ. ಬರೀರಿ. ಪ್ರೀತಿಯ ವಿದ್ಯಾರ್ಥಿಗಳು, ಈಗ ಸೈನ್ 30 ಡಿಗ್ರಿಯನ್ನು ಬಳಸಿಕೊಂಡು ಎ ಸಿಯನ್ನು ಕಂಡುಹಿಡಿಯಬಹುದು. ಹೇಗೆ ಅಂತ ನೋಡೋಣ. ಎ ಸಿಯ ಬೆಲೆಯನ್ನು ಕಂಡುಹಿಡಿಯುವುದು. ಎ ಸಿಯ ಬೆಲೆಯನ್ನು ಕಂಡುಹಿಡಿಯುವುದು. ಈಗ ನೋಡೋಣ. ನೋಡಿ, ಎ ಸಿಯ ಬೆಲೆಯಲ್ಲಿ 2 ಬಾಹು ಕೊಟ್ಟಿದೆ. ಈ ಪಾರ್ಶ್ವ ಬಾಹುವಿನ ಬೆಲೆನೂ ಬಂತು. ಎಷ್ಟು? 5 ರೂಟ್ 3 ಅಲ್ವಾ? ಈಗ 2 ಬಾಹು ಇರೋದ್ರಿಂದ ಲಂಬಕೋನ ತ್ರಿಭುಜದಲ್ಲಿ ಸುಲಭವಾಗಿ ಎ ಸಿ ವಿಕರ್ಣ ಆಗಿದೆ. ಪೈಥಾಗರಸ್ ಪ್ರಮೇಯವನ್ನ ಬಳಸಿಕೊಂಡು ಎ ಸಿಯ ಬೆಲೆಯನ್ನು ಕಂಡುಹಿಡಿಯಬಹುದು. ಆದರೆ ನಾವು ಸ್ವಲ್ಪ ಚೇಂಜ್. ಈಗ ಸೈನ್ನ ಅನುಪಾತವನ್ನು ಬಳಸಿಕೊಂಡು ಅದನ್ನು ಕಂಡುಹಿಡಿಯೋಣ. ಯಾವುದೇ ವಿಧಾನ ಬಳಸಿದ್ರು ಪೂರ್ಣ ಅಂಕ ಇರುತ್ತೆ. ನಾವು ಸೈನ್ 30ಯನ್ನು ಬಳಸ್ಕೊಳ್ತೀವಿ ಅಷ್ಟೇ. ಈಗ ನೋಡಿ, ಸೈನ್ 30 ಡಿಗ್ರಿಯನ್ನು ಬಳಸಿಕೊಂಡಾಗ ಸೈನ್ ಅನುಪಾತ ಬರೆಯೋಣ. ಹೇಳಿ. ಅಭಿಮುಖ ಬಾಹು ಬೈ ವಿಕರ್ಣ. ಗುಡ್. ಚಿತ್ರದಲ್ಲಿ ಅಭಿಮುಖ ಬಾಹು ಯಾವುದಾಗಿರುತ್ತೆ? ಯಾವುದಾಗಿದೆ? ಎ ಬಿ. ಹಾಗೆ ವಿಕರ್ಣ ಯಾವುದು? ವಿಕರ್ಣ ಎ ಸಿ.
ಅದನ್ನೇ ಕಂಡುಹಿಡಿಯಕ್ಕೆ ಹೊರಟಿದ್ದೀವಿ. ಈಗ sin 30 ಇದರ ಅನುಪಾತ ಹೇಳಲಿಕ್ಕಾಗತ್ತ ಬೆಲೆ ನಿರ್ದಿಷ್ಟ ಕೋನದ ಸೈನಿನ ಅನುಪಾತ ತ್ರಿಕೋನಮಿತಿ ಅನುಪಾತದಲ್ಲಿ sin 30 ಆ ಟೇಬಲ್ ನೋಡಿ ಒಮ್ಮೆ ನೋಡಿ ಹೇಳಿ ಅರ್ಧ ವೆರಿ ಗುಡ್ 1/2 ಈಕ್ವಲ್ಸ್ 5/AC ಈಗ ಓರೆ ಗುಣಾಕಾರ ಮಾಡಿದ್ರೆ ಗುಣಿಸಿದರೆ AC ಇಂಟು 1 AC therefore AC ಸಮ 5 ಇಂಟು 2 ಇಲ್ಲಿ ಗುಣಿಸ್ತೇನೆ 5 ಇಂಟು 2 AC ಸಮ 5 10 ಸೆಂಟಿಮೀಟರ್. ಇಲ್ಲಿ ನೋಡಿ ಪೈಥಾಗರಸ್ ಪ್ರಮೇಯವನ್ನು ಬಳಸಿಕೊಂಡು AC ಕಂಡುಹಿಡಿಯಬಹುದು. ಇಲ್ಲ ತ್ರಿಕೋನಮಿತಿ ಅನುಪಾತ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದಂತೆ ತ್ರಿಕೋನಮಿತಿಯ ಅನುಪಾತಗಳನ್ನು ಬಳಸಿಕೊಂಡು ಇಲ್ಲಿ ಬಾಹುಗಳ ಬೆಲೆಯನ್ನ ಕಂಡುಹಿಡಿಯಬಹುದು. ಇದು ತುಂಬಾ ಸರಳವಾಗಿದೆ, ಅಭ್ಯಾಸ ಮಾಡಿ ಬರ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಎರಡನೇ ಉದಾಹರಣೆಯನ್ನ ನೋಡೋಣ. ಉದಾಹರಣೆ 2 ತ್ರಿಭುಜ PQR ನಲ್ಲಿ Q ಕೋನ ಸಮ 90 ಡಿಗ್ರಿ, PQ ಈಕ್ವಲ್ಸ್ 3 ಸೆಂಟಿಮೀಟರ್ ಮತ್ತು PR ಸಮ 6 ಸೆಂಟಿಮೀಟರ್. 3 ಸೆಂಟಿಮೀಟರ್ 6 ಸೆಂಟಿಮೀಟರ್. ಕೋನ QPR ಮತ್ತು ಕೋನ PR ಇದರಲ್ಲಿ ಕೋನ QPR ಪ್ರತಿ ಕೋನ ಮತ್ತೆ ಕೋನ PRQ ಕೋನ PRQ ಕಂಡುಹಿಡಿಯಿರಿ. ಎರಡು ಬಾಹುಗಳನ್ನು ಕೊಟ್ಟಿದ್ದಾರೆ, ಎರಡು ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಲಂಬ ಕೋನ ತ್ರಿಭುಜವನ್ನ ಒಂದೊಂದಾಗಿ ಬರೆಯೋಣ. ಅದಿದೆ ಇಲ್ಲಿ ನೋಡಿ, PQR ಒಂದು ಲಂಬ ಕೋನ ತ್ರಿಭುಜ. ಇಲ್ಲಿ Q ಕೋನ 90 ಡಿಗ್ರಿ ಇದೆ, ಅವರು ಕೊಟ್ಟಿದ್ದಾರೆ, ನಾವು ಬರೆದಿದ್ದೀವಿ. PQ ನ ಅಳತೆ 3 ಸೆಂಟಿಮೀಟರ್ ಬರೆದಿದೆ, ಹಾಗೆ PR ನ ಅಳತೆ 6 ಸೆಂಟಿಮೀಟರ್ ಬರೆದಿದೆ. ಈಗ ನಾವು ಮೊದಲನೇದಾಗಿ ಈ ಎರಡು ಕೋನಗಳನ್ನ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಒಂದು ನಿರ್ದಿಷ್ಟ ತ್ರಿಕೋನಮಿತಿ ಅನುಪಾತವನ್ನು ತೆಗೆದುಕೊಳ್ಬೇಕಾಗತ್ತೆ. ನಾವು R ನ ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ, ಹಾಗಾಗಿ R ಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು PQ ಆಗುತ್ತೆ, ಇದು ಪಾರ್ಶ್ವಬಾಹು ಆಗುತ್ತೆ, ಹಾಗೆ PR ವಿಕರ್ಣ ಆಗುತ್ತೆ. ಈಗ ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ತ್ರಿಭುಜ PQR ನಲ್ಲಿ ಕೋನ Q ಸಮ 90 ಡಿಗ್ರಿ, PQ ಕೊಟ್ಟಿದ್ದಾರೆ ಅದು 3 ಸೆಂಟಿಮೀಟರ್ ಇದೆ, ಮತ್ತೆ PR ಇದೆ ಅದು 6 ಸೆಂಟಿಮೀಟರ್ ಇದೆ. ನಾನು ಇವಾಗ ಏನು ಕಂಡುಹಿಡಿಯಬೇಕು ಅಂತ ಹೇಳಿದರೆ ಕೋನ QPR ಕ್ವಶನ್ ಮಾರ್ಕ್ ಮತ್ತು ಕೋನ PRQ ಇದು ಕ್ವಶನ್ ಮಾರ್ಕ್ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. therefore sin R ತಗೊಳ್ತೀನಿ. sin R ಈ ಕೋನ ಬೇಕಾಗಿಲ್ಲ, ಯಾರಿಗೆ ಕಂಡುಹಿಡಿಯಬೇಕಾಗಿರುತ್ತೆ R ಕೋನ ಅಥವಾ P ಕೋನ ಯಾವ್ದಾದ್ರು ಒಂದನ್ನ ತೆಗೆದುಕೊಳ್ಬೇಕಾಗುತ್ತೆ. ಈಗ ಯಾಕೆ sin R ನ ಕಂಡುಹಿಡಿದುಕೊಂಡಿದ್ದೀನಿ ಅಂತ ಹೇಳಿದ್ರೆ ನಮಗೆ ಇವೆರಡು ಭಾಗಗಳು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ, ಹಾಗಾಗಿ ನಮಗೆ ಅದು ಸರಿ ಹೊಂದುವಂತೆ sin R ಅನ್ನೇ ತೆಗೆದುಕೊಂಡಿದೆ. ಈಗ ನೋಡಿ sin ನ ಅನುಪಾತ ಅಭಿಮುಖ ಬಾಹು ಬೈ ವಿಕರ್ಣ. ಚಿತ್ರದಲ್ಲಿ ಅಭಿಮುಖ ಬಾಹು ಯಾವುದು? R ಕೋನಕ್ಕೆ ಅಭಿಮುಖ ಬಾಹು PQ ಇದೆ, ಹಾಗೆ ವಿಕರ್ಣ PR sin R ಈಕ್ವಲ್ಸ್ ಅಭಿಮುಖ ಬಾಹು ಬೈ ವಿಕರ್ಣ PQ ಬೈ PR. ಬರ್ತಿದ್ದೀನಿ ಬೆಲೆ, PQ ನ ಬೆಲೆ ಕೊಟ್ಟಿದ್ದಾರೆ 3, PR ನ ಬೆಲೆ ಎಷ್ಟು? PR 6, ಇಲ್ಲಿ ಬರೀತೇನೆ 3/6, 3 ಒಂದೇ 3 2 sin R sin θ
ಸೈನ್ ಆಫ್ ಆಂಗಲ್ ಆರ್ ಥೀಟಾ ಇಲ್ಲ, ಥೀಟಾದ ಬದಲಾಗಿ ಆರ್ ಕೋನ ಇದೆ. ಸೈನ್ ಆಫ್ ಆಂಗಲ್ ಆರ್ ಅರ್ಧ, ಅರ್ಧ ಅಂದ್ರೆ ಬೆಲೆ ಎಷ್ಟಾಗುತ್ತೆ? ಸೈನ್ ಆರ್ ಎಷ್ಟಿದ್ದಾಗ ಅರ್ಧ ಇರುತ್ತೆ. ಯೋಚನೆ ಮಾಡಿ, ಇಲ್ಲಿ ನೋಡಿ ಸೈನ್ ಆರ್ ಅರ್ಧ ಬರಬೇಕು ಅಂದ್ರೆ ಆರ್ ಕೋನ ಎಷ್ಟಾಗಿರ್ಬೇಕು? 30 ಡಿಗ್ರಿ ಆಗಿರ್ಬೇಕು. ಆರ್ ಕೋನ ಅಂದ್ರೆ ನಾನು ಇದನ್ನ ಹಿಂಗೆ ಮಾಡ್ತೀನಿ, ಕೋನ ಪಿ ಆರ್ ಕ್ಯೂ. therefore ಕೋನ ಪಿ ಆರ್ ಕ್ಯೂ ಸಮ 30 ಡಿಗ್ರಿ. ನೆನ್ಪಿಟ್ಕೊಳ್ಳಿ, ಕೋಷ್ಟಕದ ಸಹಾಯದಿಂದ ಸೈನ್ ಆರ್, ಸೈನ್ ಥೀಟಾದ ಬೆಲೆ ಅರ್ಧ ಇದ್ದಾಗ ಯಾವ ಕೋನ ಇರುತ್ತೆ ನೋಡಿ? ಕೋಷ್ಟಕ 30 ಡಿಗ್ರಿ ಇದೆ. ಸೈನ್ ಆರ್, ಸೈನ್ ಥೀಟಾ ಮತ್ತೆ 30 ಡಿಗ್ರಿ ನೋಡಿ, ಅಲ್ಲಿ ಅರ್ಧ ಬಂದಿದೆ. ಹಾಗಾಗಿ ಸೈನ್ ಆರ್ ಅರ್ಧ ಇದ್ದಾಗ ನಾವು 30 ಡಿಗ್ರಿ ಕೋನವನ್ನು ಬರೆದಿದ್ದೀವಿ. ಈಗ ನೋಡಿ ಮಕ್ಕಳೇ, ಇದು ಸುಲಭ. ಇನ್ನು ಉಳಿದಿದ್ದು therefore ಕ್ಯೂ ಕೋನ ಕ್ಯೂ ಪಿ ಆರ್ ಈಕ್ವಲ್ಸ್ ಎಷ್ಟು ಬರೀಬಹುದು ಇದಕ್ಕೆ? ಈಗ ನೋಡಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವಾಗಲೂ ಒಂದು ಕೋನ 90 ಡಿಗ್ರಿ ಇರುತ್ತೆ, ಅದು ಕ್ಯೂ ಕೋನ. ಈಗ ಆರ್ ಕೋನವನ್ನು ಕಂಡುಹಿಡಿದಿದ್ದೀವಿ, ಅದು 30 ಡಿಗ್ರಿ. 90 30 ಎಷ್ಟಾಗುತ್ತೆ? 120 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಇಲ್ಲಿ 120 ಇದೆ ಇವೆರಡಗಳ ಮೊತ್ತ. ಆ 180ರಲ್ಲಿ 120 ಡಿಗ್ರಿಯನ್ನು ಕಳೆದ್ರೆ ನಮಗೆ ಬರೋದು 60 ಡಿಗ್ರಿ. ಹಾಗಾಗಿ ಮಕ್ಕಳೇ, ಇನ್ನು ಉಳಿದ ಕೋನ ಏನಿದೆ, ಈ ಪಿ ಕೋನ ಎಷ್ಟಿರುತ್ತೆ? 60 ಡಿಗ್ರಿ. ಸುಲಭ ಇದೆ ಮಕ್ಕಳೇ. ಕೋನ ಪಿ ಆರ್ ಕ್ಯೂ 30 ಡಿಗ್ರಿ, ಹಾಗೆ ಕೋನ ಕ್ಯೂ ಪಿ ಆರ್ 60 ಡಿಗ್ರಿ. ಸುಲಭ ಇದೆ. ಈ ರೀತಿ ಸುಲಭವಾಗಿ ನೀವು ವರ್ಕ್ ಮಾಡಿದರೆ ಅದು ಎಕ್ಸಾಮಲ್ಲಿ ನಮಗೆ ನೆನಪಿಗೆ ಬರುತ್ತೆ. ವಿದ್ಯಾರ್ಥಿಗಳೇ, ಈಗ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳ ಬಗ್ಗೆ ನೋಡೋಣ. ಆ ಲೆಕ್ಕಗಳು ಏನು ಕೊಟ್ಟಿದ್ದಾರೆ, ಆ ಎಲ್ಲ ಲೆಕ್ಕಗಳು ಕೂಡ ಈ ಏನು ಕೋಷ್ಟಕ ಬರೆದಿದ್ದೀವಿ ಅದನ್ನ ಬಳಸಿಕೊಂಡು ನಾವು ಬರೀಬೇಕಾಗತ್ತೆ. ಹಾಗಾಗಿ ಕೋಷ್ಟಕವನ್ನ ಸರಿಯಾಗಿ ಮನನ ಮಾಡಿಕೊಳ್ಳಿ. ತಿಳಿತೆ? ಈಗ ನೋಡಿ, ಒಂದನೇ ಲೆಕ್ಕ, ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ಒಂದನೇ ಲೆಕ್ಕ, ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ. ಈ ಅನುಪಾತಗಳನ್ನು ನೆನಪಿದ್ರೆ ಲೆಕ್ಕ ತುಂಬಾ ಸುಲಭ. ಏಕೆಂದ್ರೆ ನಾವೀಗೆಲ್ಲ ಭಿನ್ನರಾಶಿಗಳ ಸಂಕಲನ, ವ್ಯವಕಲನ, ಭಾಗಾಕಾರ ಇವೆಲ್ಲವೂ ಕೂಡ ಮೂಲಭೂತ ಗಣಿತದ ಕ್ರಿಯೆಗಳು ಮೊದಲೇ ಕಲ್ತಿದ್ದೀವಿ 9ನೇ ತರಗತಿಯವರೆಗೆ. ಇಲ್ಲಿ ಸ್ವಲ್ಪ ಬೆಲೆಗಳನ್ನು ಆದೇಶಿಸೋದು ಅಷ್ಟೇ 10ನೇ ತರಗತಿಯ ಕೆಲಸ. ಇನ್ನು ಉಳಿದಂತೆ ಅದು ಏನು ಕಲ್ತಿದ್ವಿ ಹಿಂದಿನ ತರಗತಿಗಳಲ್ಲಿ ಆ ಜ್ಞಾನವನ್ನು ಬಳಸಿಕೊಂಡ್ರೆ ಸಾಕಾಗತ್ತೆ. ಸೊಲ್ಯೂಷನ್, ಪರಿಹಾರ. ನಾನು ಈ ಲೆಕ್ಕವನ್ನು ಮತ್ತೊಮ್ಮೆ ಬರೀತೇನೆ. ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ. ಇದಕ್ಕೆ ಬೆಲೆಗಳನ್ನು ಆದೇಶಿಸಬೇಕಾಗುತ್ತೆ. ಸೈನ್ 60, ಆ ಟೇಬಲ್ ಒಮ್ಮೆ ನೋಡಿ, ಕೋಷ್ಟಕದಲ್ಲಿ ಗಮನಿಸಿ. ಸೈನ್ ಥೀಟಾ 60 ಡಿಗ್ರಿ ಎಷ್ಟಿದೆ? ಎಸ್ √3/2 ಇಂಟು ಅದೇ ರೀತಿ ಕಾಸ್ 30 ಡಿಗ್ರಿ ಎಷ್ಟಿದೆ? ಅದು ಕೂಡ √3/2 ಪ್ಲಸ್ ಸೈನ್ 30ಯ ಬೆಲೆ ಆಫ್ ಅರ್ಧ ಇಂಟು ಕಾಸ್ 60 ಅದರ ಬೆಲೆ ಅದು ಕೂಡ ಅರ್ಧ ಆಗಿದೆ, 1/2 ಎರಡನೇ ಒಂದು. ಈಗ ಇವುಗಳನ್ನು ಸಂಕ್ಷೇಪಿಸಬೇಕು. ಇಲ್ಲಿ ನೋಡಿ, ಅಂಶ ಛೇದ. ಇಲ್ಲಿ ಅಂಶನ ಗುಣಿಸಬೇಕು, ಛೇದ ಗುಣಿಸಬೇಕು. ಇದು ಭಿನ್ನ ರಾಶಿಗಳ ಗುಣಾಕಾರ. √3 ಇಂಟು √3
ರೂಟ್ 3 ಹೋಲ್ ಸ್ಕ್ವಯರ್ ಬೈ 2 ಇಂಟು 2 ಸ್ಕ್ವಯರ್ ಪ್ಲಸ್ ಅರ್ಧ ಇಂಟು ಅರ್ಧ, ಇಲ್ಲಿ ಅಂಶ ಇಂಟು ಅಂಶ, ಛೇದ ಇಂಟು ಛೇದ, ಒಂದು ಸ್ಕ್ವಯರ್ ಬೈ 2 ಇಂಟು 2 ಸ್ಕ್ವಯರ್ ಇದೆ. ಮುಂದಿನ ಹಂತದಲ್ಲಿ ಬರೆಯೋಣ. ಸ್ಕ್ವಯರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿದು 3 ಬೈ 2 ಸ್ಕ್ವಯರ್ ಅಂದ್ರೆ 4 ಆಗುತ್ತೆ. 2 4 ಪ್ಲಸ್ 1 ಸ್ಕ್ವಯರ್ ಅಂದ್ರೆ 1 ಬೈ 2 ಸ್ಕ್ವಯರ್ ಅಂದ್ರೆ 4 ಆಗುತ್ತೆ. ಈಗ ನೋಡಿ ಆ ಛೇದಗಳನ್ನು ಗಮನಿಸಿ. 4 4 ಒಂದೇ ರೀತಿಯ ಅಂಕಿಗಳಿದೆ, ಆದ್ದರಿಂದ ಲಾಸ ಏನಾಗುತ್ತೆ? ಅದೇ ಆಗಿರುತ್ತೆ. ಇಲ್ಲಿ ಮಕ್ಕಳೇ ಲಾಸ ಏನಾಗಿರುತ್ತೆ ಅಂದ್ರೆ 4 ಆಗಿರುತ್ತೆ. ಈ ಛೇದವನ್ನು ಈ ಛೇದದಿಂದ ಭಾಗಿಸಿದ್ರೆ 4 ಒಂದು ಭಾಗಲಬ್ಧ ಬರುತ್ತೆ. ಆ ಒಂದನ್ನ ಈ ಅಂಶಕ್ಕೆ ಗುಣಿಸಿದಾಗ 3 ಬರುತ್ತೆ. ಇಲ್ಲಿ ಬರ್ದಿದ್ದೀನಿ. ಈ ಪ್ಲಸ್ ಯಾವುದಂದ್ರೆ ಈ ಪ್ಲಸ್ ಅನ್ನ ಅಲ್ಲಿ ಬರ್ದಿದ್ದೀನಿ. ಈ 4ರಿಂದ ಈ 4ಅನ್ನ ಭಾಗಿಸಿ 4 1 4 1 ಈಗ ನೋಡಿ 3 ಪ್ಲಸ್ 1 4 ಬೈ 4 1 ಬೈ 1. ಈಗ ನೋಡಿ ನಮಗೆ ಯಾವ ಬೆಲೆ ಕೊಟ್ಟಿದ್ರು? cos sin 60 ಡಿಗ್ರಿ ಇಂಟು cos 30 ಡಿಗ್ರಿ ಪ್ಲಸ್ sin 30 ಡಿಗ್ರಿ ಇಂಟು cos 60 ಡಿಗ್ರಿ. ಇಷ್ಟೆಲ್ಲ ಮಾಡಿದಾಗ ನಮಗೆ ಕೊನೆಗೆ ಬಂದಿದ್ದು ಅದರ ಬೆಲೆ 1. ಸುಲಭ ಇದೆಯಲ್ಲ? ಈಗ ನೋಡಿ ಎರಡನೇ ಲೆಕ್ಕ. 2 tan square 45 ಡಿಗ್ರಿ ಪ್ಲಸ್ cos square 30 ಡಿಗ್ರಿ ಮೈನಸ್ sin square 60 ಡಿಗ್ರಿ. ಇಲ್ಲೂ ಕೂಡ ಅಷ್ಟೇ ಬೆಲೆಗಳನ್ನು ಕೋಷ್ಟಕದ ಸಹಾಯದಿಂದ ನೋಡಿ ಅಲ್ಲಿಗೆ ನಾವು ಅಪ್ಲೈ ಮಾಡಿದ್ರೆ, ಅನ್ವಯಿಸಿದ್ರೆ, ನಂತರ ಸಿಂಪ್ಲಿಫೈ ಮಾಡಿ ನಮಗೆ ಉತ್ತರವನ್ನು ಪಡೆದುಕೊಳ್ಬೇಕಾಗಿದೆ. ನೋಡಿ ಪರಿಹಾರ ಒಮ್ಮೆ ಬರೀತೇನೆ ಅದನ್ನ. 2 tan square 45 ಡಿಗ್ರಿ ಪ್ಲಸ್ cos square 30 ಡಿಗ್ರಿ ಮೈನಸ್ sin square 60 ಡಿಗ್ರಿ. ಈಗ ನೋಡಿ 2 ಇಂಟು tan 45 ಡಿಗ್ರಿ. ಒಮ್ಮೆ ನೋಡಿ ಎಲ್ಲ ಕೋಷ್ಟಕ ನೋಡಿ. tan 45 ನೆನಪಿದ್ರೆ ಹಾಗೆ ಹೇಳ್ಬೋದು. tan 45 ಅಂದ್ರೆ ಅದರ ಬೆಲೆ 1 ಸ್ಕ್ವೇರ್ ಇದೆ, ಸ್ಕ್ವೇರ್ ಬರ್ದಿದ್ದೀನಿ. ಯಾವಾಗಲೂ ಈ ರೀತಿ ಸ್ಕ್ವೇರ್ ಇದ್ರೆ tan 45 ನ ಬೆಲೆ ಬರೀಬೇಕು ಕೋಷ್ಟಕದ ಸಹಾಯದಿಂದ. ನಂತರ ಇಲ್ಲಿ ಯಾವ ಘಾತಾಂಕ ಇರುತ್ತೋ ಅದನ್ನ ಬರಿಬೇಕಾಗುತ್ತೆ. ಪ್ಲಸ್ cos square 30 ಹೀಗೆ ಬರಿಬಹುದು. cos 30 ಡಿಗ್ರಿಯ ಬೆಲೆನ ಫಸ್ಟ್ ಬರಿಬೇಕಾಗುತ್ತೆ. ಆ ಲಾಸ್ಟ್ ಕೊನೆಯ ಪ್ರಾಬ್ಲಮ್ ಅಲ್ಲಿ ಏನು ಮಾಡಿದೀವಿ? cos 30 ಅಂದ್ರೆ √3/2 ಹೋಲ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಇದೆ ಬರ್ದಿದ್ದೀನಿ. ಮೈನಸ್ sin 60 ಡಿಗ್ರಿ ಅದು ಕೂಡ √3/2 ಆಗಿದೆ. √3/2 ಸ್ಕ್ವೇರ್ ಇದೆ, ಸ್ಕ್ವೇರ್ ಅನ್ನ ಬರ್ದಿದ್ದೀನಿ. ಈಗ ನೋಡಿ 2 ಇಂಟು 1 ಸ್ಕ್ವೇರ್, ಒಂದನ್ನ 2 ಸಾರಿ ಗುಣಿಸಿ 1 ಪ್ಲಸ್ ಇಲ್ಲಿ ನೋಡಿ √3/2 ಈ ಸ್ಕ್ವೇರ್ ಅಂಶ ಮತ್ತು ಛೇದ ಎರಡಕ್ಕೂ ಅನ್ವಯಿಸುತ್ತೆ. ಹಾಗಾಗಿ √3 ಹೋಲ್ ಸ್ಕ್ವೇರ್ ಬೈ 2 ಸ್ಕ್ವೇರ್ ಎರಡಕ್ಕೂ ಬರ್ದಿದ್ದೀನಿ. ಮೈನಸ್ ಇಲ್ಲೂ ಕೂಡ ಅಷ್ಟೇ ಅಂಶ ಛೇದ ಇದೆ, ಎರಡಕ್ಕೂ ಕೂಡ ಈ ಘಾತಾಂಕ ಅನ್ವಯಿಸುತ್ತೆ. √3 ಹೋಲ್ ಸ್ಕ್ವೇರ್ ಬೈ 2 ಸ್ಕ್ವೇರ್. ಗೊತ್ತಾಯ್ತಲ್ಲ? ಈಗ ನೋಡಿ 2 ಪ್ಲಸ್ ಇಲ್ಲಿ ನೋಡಿ √3 ಹೋಲ್ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಬರ್ದಿದ್ದೀನಿ 3/2 ಮೈನಸ್ ಇಲ್ಲಿ ನೋಡಿ √3 ಹೋಲ್ ಸ್ಕ್ವೇರ್ ಇದೆ, ಇದು ಕೂಡ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 8 ಕ್ಯಾನ್ಸಲ್ ಆಗಿದೆಯೋ ಹಾಗೆ ಸ್ಕ್ವೇರ್ ರೂಟ್
ಇಲ್ಲಿ 3/2 4. ಇಲ್ಲಿ ನೋಡಿ +3/4 -3/4. ನಿನ್ನೆ ಈ ಲೆಕ್ಕವನ್ನು ಮಾಡಿದ್ವಿ ಕಳೆದ ತರಗತಿಯಲ್ಲಿ. ಇದು ಭಿನ್ನರಾಶಿಗಳ ವ್ಯವಕಲನ ಆಗಿರೋದ್ರಿಂದ ನಾವು ಲಾಸ ತೆಗೆದು ಇದನ್ನ ಸಂಕ್ಷೇಪಿಸಬಹುದು, ಇಲ್ಲ ನೇರವಾಗಿ ಕ್ಯಾನ್ಸಲ್ ಕೂಡ ಮಾಡಬಹುದು. ನಾನು ಇಲ್ಲಿ ನೇರವಾಗಿ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. +3/4 -3/4 ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಕಳೆದ್ವಿ. +3/4ರಿಂದ -3/4ನ್ನ ಕಳೆದಿದ್ದೀವಿ. ಅವಾಗ ಏನಾಗುತ್ತೆ? 0 ಆಗುತ್ತೆ. ನಮಗೆ ಇಲ್ಲಿ ಉಳಿಯೋದು ಏನಾಗಿರುತ್ತೆ? 2. ಯಾವುದರ ಉತ್ತರ ಇದೆ? 2. ಈ ಸ್ಟೆಪ್ ಆದ ನಂತರ 2 ಇದೆ. ಅದು 2 tan square 45 ಡಿಗ್ರಿ ಪ್ಲಸ್ cos square 30 ಡಿಗ್ರಿ ಮೈನಸ್ sin square 60 ಡಿಗ್ರಿ. ಇದರ ಬೆಲೆ 2. ಪ್ರೀತಿಯ ವಿದ್ಯಾರ್ಥಿಗಳು, ಈಗ ಮೂರನೇ ಲೆಕ್ಕವನ್ನು ನೋಡೋಣ. ಮೂರನೇ ಲೆಕ್ಕ cos 45 by secant 30 ಡಿಗ್ರಿ ಪ್ಲಸ್ cosecant 30 ಡಿಗ್ರಿ. ಈಗ ನೋಡಿ ಸೊಲ್ಯೂಷನ್, ಪರಿಹಾರ. ಈಗ cos 45 ಇದೆ, ಅದಕ್ಕೆ ಬೆಲೆಯನ್ನು ನೇರವಾಗಿ ಹಾಕ್ತೇನೆ. ಅದು 1/√2. ಹಾಗೆ secant 30 2/√3 ಪ್ಲಸ್ cosecant 30 ಡಿಗ್ರಿ, ಇದರ ಬೆಲೆ 2 ಆಗಿದೆ. ಮತ್ತೊಮ್ಮೆ cos 45 ಡಿಗ್ರಿ ಬೆಲೆ 1/√2 ಬೈ secant 30 ಡಿಗ್ರಿಯ ಬೆಲೆ 2/√3 ಪ್ಲಸ್ cosecant 30 ಡಿಗ್ರಿಯ ಬೆಲೆ 2 ಆಗಿರುತ್ತೆ. ಈಗ ನೋಡಿ 1/√2 ಹಾಗೆ ಬರೆದಿದ್ದೀನಿ. ಛೇದದಲ್ಲಿ √3 ಮತ್ತೆ 1ಕ್ಕೆ ಲಾಸಹ √3ನೇ ಆಗಿರುತ್ತೆ. √3 ಕ್ಯಾನ್ಸಲ್ ಆದರೆ 1 × 2 2 ಆಗಿರುತ್ತೆ. ಪ್ಲಸ್ 1ರಿಂದ √3ಯನ್ನು ಭಾಗಿಸಿ 1 √3ಗೆ √3 ಬರುತ್ತೆ. √3 × 2 2 √3. ಈಗ ಮುಂದಿನ ಹಂತ, ನೆಕ್ಸ್ಟ್ ಸ್ಟೆಪ್. ಈಗ ಅಂಶ ಛೇದ. ಈಗ ಭಿನ್ನ ರಾಶಿಗಳ ಭಾಗಾಕಾರ ಗೊತ್ತಿದೆಯಲ್ಲ, ಆ ರೀತಿ ಬರ್ಕೊಳ್ಳೋಣ. ಈಗ 1/√2 ಇಂಟು ಇದನ್ನು ಬರೀತೀನಿ. ಇದು ಇಂಟರ್ಚೇಂಜ್ ಮಾಡಿ ಬರೀಬೇಕು ವಿಕ್ರಮ. ಅವಾಗ ಏನಾಗುತ್ತೆ? √3/2 ಪ್ಲಸ್ 2 ಇಂಟು √3 ಆಗುತ್ತೆ. ನೋಡಿ √3ನ ಅಂಶಕ್ಕೆ ಬರೆದಿದ್ದೀನಿ. 2 ಪ್ಲಸ್ 2 √3 ನಾನು ಛೇದಕ್ಕೆ ಬರೆದಿದ್ದೀನಿ. ಒಂದು ನಿಮಿಷ ಇದನ್ನು ಗಮನಿಸಿ. ಈಗ ನೋಡಿ ಅಂಶ ಛೇದ ಗುಣಿಸಿ 1 ಇಂಟು √3. ಈಗ √2 ಇಂಟು 2 ಪ್ಲಸ್ 2√3. ಇಲ್ಲಿ ಅಂಶ ಹಾಗೆ ಬರೋಣ. √3 ಒಂದೇ ಇದೆ. ಈಗ √2 ಇಂಟು 2 ಇದನ್ನು ಗುಣಿಸಿದ್ರೆ ಈಗ ಬರೀಬೇಕು √2 ಪ್ಲಸ್ ಇಲ್ಲಿ ಸಹಗುಣಕ ಏನಿಲ್ಲ ಅಂದ್ರೆ 1 ಇದೆ. 1 ಇಂಟು 2 2 ಸಹಗುಣಕಗಳಿಗೆ ಗುಣಿಸಬೇಕು. ಇಲ್ಲಿ ರೂಟ್ ಒಳಗೆ ಇದೆಯಲ್ಲ, ಅದು ಕರ್ಣೀಯ ಅಂತ ಕರಿತೀವಿ. 9ನೇ ಕ್ಲಾಸ್ 1ನೇ ಚಾಪ್ಟರ್ ಇಂದ ಕಲ್ತಿದ್ದೀವಿ. ಕರ್ಣೀಯ ಗುಣಿಸಬೇಕು. √2 ಇಂಟು √3 √6. ಯಾವಾಗ ಗುಣಿಸ್ತೀವಿ ಅಂದರೆ ಕ್ರಮ ಇದೆಯಲ್ಲ, ಸ್ಕ್ವೇರ್ ರೂಟ್ ಇದೆ. ಕ್ರಮಗಳು ಸಮ ಇದ್ದಾಗ ಕರ್ಣಗಳನ್ನು ಗುಣಿಸಬಹುದಾಗಿದೆ. ಹಾಗಾಗಿ 2 3 6. ಈಗ ಮುಂದಿನ ಹಂತ ಕಳೆದ ಬಾರಿ ಕಲ್ತಿದ್ದೀವಿ. ಕರ್ಣಿಗಳ ಅಕರ್ಣಿಕಾರಕ. ಛೇದಕ್ಕೆ ಅಕರ್ಣಿಕಾರಕ ಬರ್ಕೊಂಡು ನಂತರ ಇದನ್ನ ಸಂಕ್ಷೇಪಿಸಬೇಕಾಗತ್ತೆ. ಇಲ್ಲಿ ಛೇದ 2√2 ಪ್ಲಸ್ 2√6 ಇದೆ. ಇದರ ಅಕರ್ಣಿಕಾರಕ ಇದನ್ನು ಮೈನಸ್ ಮಾಡಿಬಿಟ್ರೆ ಆಯಿತು. 2√2 ಮೈನಸ್ 2√6. ಈಗ therefore 2√2 ಪ್ಲಸ್ 2√6ರ ಅಕರ್ಣಿಕಾರಕ ಯಾವುದಾಗಿರುತ್ತೆ? ಇದೇ ಮೈನಸ್ ಆಗಿರುತ್ತೆ. ಅಕರ್ಣಿಕಾರಕ 2√2 ಮೈನಸ್ 2√6
6 ಛೇದಗಳ ಅಕರ್ಣೀಕಾರಕ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಈಗ ಇದನ್ನು ಬರ್ಕೊಳ್ಳಿ. ರೂಟ್ 3 ಬೈ 2 ರೂಟ್ 2 ಪ್ಲಸ್ 2 ರೂಟ್ 6 ಇಂಟು ಈ ಅಕರ್ಣೀಕಾರಕ ಏನಿದೆ ಛೇದದ ಅಕರ್ಣೀಕಾರಕ ಇದನ್ನ ಅಂಶ ಮತ್ತು ಛೇದಗಳಿಗೆ ಗುಣಿಸಬೇಕಾಗುತ್ತೆ. ಇಲ್ಲಿ ಗುಣಿಸೋಣ. 2 ರೂಟ್ 2 ಮೈನಸ್ 2 ರೂಟ್ 6 2 ರೂಟ್ 2 ಮೈನಸ್ 2 ರೂಟ್ 6. ಈ ಛೇದಗಳ ಅಕರ್ಣೀಕಾರಕ ಇದೆಯಲ್ಲ ಅದನ್ನು ಅಂಶ ಮತ್ತು ಛೇದಗಳಿಗೆ ಗುಣಿಸಬೇಕು. ಈಗ ಅಂಶ ಛೇದವನ್ನ ಗುಣಿಸಿ. ರೂಟ್ 3 ಇಂಟು 2 ರೂಟ್ 2 ಮೈನಸ್ 2 ರೂಟ್ 6 ಬೈ 2 ರೂಟ್ 2 ಪ್ಲಸ್ 2 ರೂಟ್ 6 ಇಂಟು 2 ರೂಟ್ 2 ಮೈನಸ್ 2 ರೂಟ್ 6. ಏನು ಕೊನೆಯ ಅಂತ ಬರ್ದ್ವಿ, ಅದರ ಮುಂದುವರಿದಂತೆ ಅಂಶ ಹಾಗೆ ಬರ್ತಿದ್ದೀವಿ. ರೂಟ್ 3 ಇಂಟು 2 ರೂಟ್ 2 ಮೈನಸ್ 2 ರೂಟ್ 6 ಹಾಗೆ ಛೇದವನ್ನು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸಮೀಕರಣದ ರೀತಿ ಬರ್ತಿದ್ದೀವಿ. ನಿತ್ಯ ಸಮೀಕರಣ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆ ರೀತಿ ಬರ್ತಿದ್ದೀವಿ. ಈಗ ನೋಡಿ ಅಂಶ ನಾನು ಹಾಗೆ ಬರಿತೀನಿ. ಮೊದಲಾಗಿ ಛೇದವನ್ನು ಸಂಕ್ಷೇಪಿಸಿಕೊಳ್ಳೋಣ. ರೂಟ್ 3 ಇಂಟು 2 ರೂಟ್ 2 ಮೈನಸ್ 2 ರೂಟ್ 6 ಇಲ್ಲಿ ಸ್ಕ್ವೇರ್ 2 ಭಾಗಿಸುತ್ತೆ 2 ಸ್ಕ್ವೇರ್ ಇದು ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಇಂಟು ರೂಟ್ 6 ಹೋಲ್ ಸ್ಕ್ವೇರ್. ಈಗ ಅಂಶದಲ್ಲಿ 2 ಕಾಮನ್ ತಂದರೆ ರೂಟ್ 3 ಇಂಟು 2 ಅದು ಸಾಮಾನ್ಯ ಅಪವರ್ತನ ಆಗಿದೆ. ಬ್ರ್ಯಾಕೆಟಲ್ಲಿ ಉಳಿಯುವುದು ರೂಟ್ 2 ಇಂಟು ರೂಟ್ 6 ಬೈ 2 ಸ್ಕ್ವೇರ್ ಛೇದದಲ್ಲಿ 4 ಆಗುತ್ತೆ. ಸ್ಕ್ವೇರ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದರೆ 2 ಉಳಿಯುತ್ತೆ. ಮೈನಸ್ 2 ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಇಂಟು 6 ಆಗುತ್ತೆ. ಈಗ ನೋಡಿ ರೂಟ್ 2 ಇಂಟು ರೂಟ್ 3 2 ಇಂಟು ರೂಟ್ 3 ಇಂಟು ರೂಟ್ 2 ಮೈನಸ್ ರೂಟ್ 6 ಬೈ 4 2 8 ಮೈನಸ್ 4 24. ಈಗ ನೋಡಿ 2 ರೂಟ್ 3 ಇಂಟು ರೂಟ್ 2 ಮೈನಸ್ ರೂಟ್ 6 ಬೈ 8 ಪ್ಲಸ್ 8 ಮೈನಸ್ 24 ಅಂದರೆ ಮೈನಸ್ 16 ಆಗುತ್ತೆ. ಇಲ್ಲಿ 2 ಒಂದೇ 2 8 16 ಆಗುತ್ತೆ. ಮಕ್ಕಳೇ ಈಗ ಉತ್ತರ ಏನು ಬರುತ್ತೆ ಅಂದರೆ ಅಂಶದಲ್ಲಿ ರೂಟ್ 3 ಇಂಟು ರೂಟ್ 2 ಮೈನಸ್ ರೂಟ್ 6 ಬೈ ಛೇದದಲ್ಲಿ ಮೈನಸ್ 8 ಆಗುತ್ತೆ. ಇಷ್ಟು ಉತ್ತರ ಬರುವವರೆಗೂ ನೀವು ಪ್ರಯತ್ನ ಮಾಡಿ, ಸುಲಭ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಏನು ಕಲ್ತಿದ್ದೀವಿ ಅದನ್ನು ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ, ಉಳಿದ ಲೆಕ್ಕಗಳನ್ನು ಪ್ರಯತ್ನ ಮಾಡಿ. ಮುಂದಿನ ತರಗತಿಯಲ್ಲಿ ಉಳಿದ ಲೆಕ್ಕಗಳನ್ನು ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.